ಆ ಸಮಯದಲ್ಲಿ ಅವರು ಅದೆಷ್ಟು ಭಕ್ತರಿಗೆ, ಶಿಷ್ಯರಿಗೆ, ಅಭಿಮಾನಿಗಳಿಗೆ, ಮೋಕ್ಷಗಳಿಗೆ ಮಂತ್ರದೀಕ್ಷೆಯನ್ನು ಕೊಟ್ಟು ಅವರನ್ನು ಉದ್ಧಾರ ಮಾಡ್ತಾರೆ. ಜ್ಞಾನಕ್ಕೆಲ್ಲ ಜ್ಞಾನ ಪುಸ್ತಕ ಓದುವುದರಿಂದ ಬರಲ್ಲ. ಲೌಕಿಕ ಜ್ಞಾನ ಪುಸ್ತಕ ಓದುವುದರಿಂದ ಬರಬಹುದು. ಆಧ್ಯಾತ್ಮಿಕ ಜ್ಞಾನದಿಂದ ಅದು ಪುಸ್ತಕವನ್ನು ಓದುವುದರಿಂದ ಬರಲ್ಲ. ಪುಸ್ತಕವನ್ನು ಓದುವುದರಿಂದ ನಾವು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಗಿಳಿಗಳು ಆಗ್ತೀವಿ. ಗಿಳಿ ಅಂದ್ರೆ ಏನು? ಆ ಗಿಳಿಗೆ ರಾಮ ರಾಮ ಕೃಷ್ಣ ಕೃಷ್ಣ ಅಂತ ಹೇಳ್ತಾರೆ. ಆ ಗಿಳಿ ಅಷ್ಟೇ ಮುಂದಾಗಿ ರಾಮ ರಾಮ ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಇರುತ್ತೆ. ಯಾರು ಹೇಳಿದ್ರು ಅದು ರಾಮ ರಾಮ ಹೇಳುತ್ತೆ, ಕೃಷ್ಣ ಕೃಷ್ಣ ಹೇಳುತ್ತೆ. ಆದರೆ ಅದು ಬಂದು ಅದರ ಕರ್ತನ್ನು ಹಿಡಿದುಕೊಂಡಾಗ ಅದೇ ಹೇಳುತ್ತೆ ಜ್ಞಾನಕ್ಕೆ ಅರ್ಥ ಇರುತ್ತೆ. ಆಗ ರಾಮ ರಾಮ ಇಲ್ಲ, ಕೃಷ್ಣ ಕೃಷ್ಣನೂ ಇಲ್ಲ. ಯಾಕೆ? ಪುಸ್ತಕ